ಹಾಗೆ ಯಾವ ಜಾವಳಗೇರಿ ಗ್ರಾಮಕ್ಕೆ ನಾಗಲಿಂಗ ಯತಿಗಳು ಬರ್ತಾರೆ. ಬಂದವ್ರು ಎಲ್ಲಿದ್ರು ಅಂತ ಕೇಳಿದರೆ ಗ್ರಾಮದ ಸುಡುಗಾಡನ್ನು ಅಂತದ್ದೇನಿರ್ತದ ಸ್ಮಶಾನ ಭೂಮಿ, ಆ ಸ್ಮಶಾನ ಭೂಮಿಯೊಳಗೆ ವಾಸ ಮಾಡುತ್ತಾನೆ. ಸ್ಮಶಾನ ಭೂಮಿಯೊಳಗೆ ವಾಸ ಮಾಡಿದ ಆತನನ್ನ ಗ್ರಾಮದ ಯಾರೂ ಗುರುತು ಹಿಡಿಲಿಲ್ಲ. 4-6 ದಿನಗಳು ಗತಿಸುವುದರೊಳಗಾಗಿ ಗ್ರಾಮದ ಜನ ಏನು ತಿಳ್ಕೊಂಡ್ರು ಅಂದರೆ, ಯಾವನೋ ಒಬ್ಬ ತಪಸ್ವಿ ಬಂದಾನ, ಸ್ಮಶಾನದೊಳಗೆ ತಪಸ್ಸು ಮಾಡ್ಲಾಕತ್ತಾನ, ಮೌನ ಅದಾನ, ಅವ ಅವನೋ ಗೊತ್ತಿಲ್ಲ, ಸುಡುಗಾಡದೊಳಗೆ ವಾಸ ಮಾಡ್ಯಾನ ಅಂತ ಊರೊಳಗೆ ಮಾತಾಡ್ಲಾಕತ್ತು. ಹೀಗೆ ಕೆಲವು ದಿನ ಹೋಗುವುದರೊಳಗೆ ಗ್ರಾಮದೊಳಗೆ ಒಬ್ಬ ಮನುಷ್ಯ, ಯಜಮಾನ ಮನುಷ್ಯ ಹೊಂಟಿದ್ದ. ಸ್ಮಶಾನದಲ್ಲಿ ಹೋಗುವಾಗ ನಾಗಲಿಂಗ ಯತಿ ಕಣ್ಣು ಮುಚ್ಚಿ ಧ್ಯಾನದೊಳಗೆ ಕೂತಿದ್ದ. ಆವಾಗ ಮನುಷ್ಯ ನಾಗಲಿಂಗ ಯತಿಗಳನ್ನು ನೋಡಿದಾಗ ಅವನಿಗೆ ಸ್ವಲ್ಪ ಗುರುತತ್ತಿ ಅನ್ನಿಸ್ತದಲ್ಲ, ನಮ್ಮ ಮಾನಪ್ಪರ ಮಗ ಕಂಡಂಗಾಗ್ತಾನ, ನಾಗಲಿಂಗ ಕಂಡಂಗಾಗ್ತಾನಲ್ಲ ಅಂತ ಸ್ವಲ್ಪ ಅನಿಸಿದ್ರು ಕೂಡ ಅವ ಬಂದು ನಾಗಲಿಂಗ ಯತಿಗಳನ್ನು ಮಾತನಾಡಿಸುವುದಿಲ್ಲ. ಆ ವ್ಯಕ್ತಿ ಸೀದಾ ಯಾವ ಮಾನಪ್ಪನ ಮನೆಗೆ ಬರ್ತಾನ, ಬಂದು ಮಾನಪ್ಪನನ್ನ ಮತ್ತು ನಾಗಮ್ಮಳನ್ನ ಕರೆದು ಹೇಳುತ್ತಾನ, ನೋಡ್ರಿವಾ, ಆ ಸ್ಮಶಾನದಾಗಿದ್ದಾವ ಬೇರೆ ಯಾರು ಅಲ್ಲ, ನಿಮ್ಮ ಮಗ ನಾಗಲಿಂಗ ಕಂಡಂಗಾಗ್ತಾನ, ಸ್ವಲ್ಪ ನೋಡ್ರಿ. ಯಾವಾಗ ಈ ಮಾತನ್ನ ಕೇಳಿದ್ರು ಓಡೋಡಿ ಬರ್ತಾರ ತಂದೆ ತಾಯಿಗಳು ಸ್ಮಶಾನಕ್ಕೆ. ಅಷ್ಟೊತ್ತಿಗೆ ಇವತ್ತ ಬಂದಿರೋ ವಿಷಯ ಕೇಳಿದ್ರು ಕೂಡ ಇವರು ಬಂದು ನೋಡಿರೋದಿಲ್ಲ. ಮಗನೇ ಮನೆ ಬಿಟ್ಟು ಹೋಗ್ಯಾನ, ಏನು ತಗೊಂಡು ಏನು ಮಾಡೋದು ಅಂತ ಸುಮ್ಮಿದ್ರು. ಯಾವಾಗ ನಿಮ್ಮ ಮಗ ಕಂಡಂಗಾಗ್ತಾನ ಅನ್ನುವಂಥ ಸುದ್ದಿ ಕೇಳಿದ್ರು ಓಡೋಡಿ ಬರ್ತಾರ ಸ್ಮಶಾನಕ್ಕೆ. ಓಡಿ ಬಂದಾಗ ಹಡೆದ ಕರಳು, ತಾಯಿಯ ಕರಳು ಮಗನನ್ನು ನೋಡಿದಾಗ ಗುರುತು ಹಿಡಿತಾಳೆ. ದೂರದಿಂದ ಮಗನನ್ನು ನೋಡಿದ ಕೂಡಲೇ ಕರಳಿಗೆ ಗುರುತಾಗ್ತದ ತಾಯಿಯ ಕರಳು ಅಂತ, ಅದಕ್ಕೆ ಕರೀತಾರ ಪುಣ್ಯಾತ್ಮರೇ. ಓಡೋಡಿ ಬರ್ತಾಳ ನಾಗಲಿಂಗನನ್ನ ಅಪ್ಪಿಕೊಂಡು ಕಣ್ಣು ತುಂಬ ನೀರನ್ನು ಸುರಿಸಿ, ನಾಗಲಿಂಗ ನನ್ನ ಮಗನೇ ಅಂತ ಕೇಳುತ್ತಾಳ. ಕಣ್ಣು ತುಂಬ ನೀರು ತಂದು ಮಗನನ್ನ ಕರೆದ್ರು ಕೂಡ ಮಗ ಕಣ್ಣು ತೆರೆಯಂಗಿಲ್ಲ, ತಾಯಿಯನ್ನ ನೋಡೋದಿಲ್ಲ. ಮೌನದಲ್ಲಿ ಕೂತಿರುವಂತ ನಾಗಲಿಂಗ ಎಷ್ಟು ಮಾಡಿದ್ರು ಕೂಡ ನಾಗಲಿಂಗ ಕಣ್ಣು ತೆರೆಯಲಿಲ್ಲ. ತಾಸು 2 ತಾಸು ಕುಂತರು ತಂದೆ ತಾಯಿಗಳು, ಪ್ರಯೋಜನ ಆಗಲಿಲ್ಲ, ಮನೆಗೆ ಹೋಗುತ್ತಾರೆ. ಎಷ್ಟೋ ದಿನಗಳು ಹೀಗೆ ಗತಿಸ್ಲಕತ್ತು. ತಾಯಿಗನ್ನಿಸ್ತು, ತಾಯಿಗೆ ಊಟ ಹೋಗಲಿಲ್ಲ. ತಾಯಿ ಅಂದರೆ ತಾಯಿಗೆ ಸರಿಯಾಗಿ ನಿದ್ದೆ ಹತ್ತಲಿಲ್ಲ. ಸುಡುಗಾಡದಾಗ ನನ್ನ ಮಗ ಕುಂತಾನ, ಅವನ ಊಟದ ಪರಿಸ್ಥಿತಿ ಏನೋ, ಪ್ರಸಾದದ ಏನು ಮಾಡ್ತಾನೋ ಏನೋ. ನಾ ಮಾತಾಡಿಸಿದ್ರೆ ಮಾತಾಡ್ಲಿಕ್ಕೂ ಚಿಂತಿಲ್ಲ, ನಮ್ಮ ಮನೆಗೆ ಬರ್ಲಿಕ್ಕೂ ಚಿಂತಿಲ್ಲ. ನಾನು ಯಾವುದನ್ನು ಹಚ್ಕೋಬಾರದು, ನನ್ನ ಮಗನ ಹೊಟ್ಟೆಯ ಸಲುವಾಗಿ 4 ರೊಟ್ಟಿ ಕಟ್ಟಿಕೊಂಡು ಹೋಗಬೇಕು ಅಂತ ತಾಯಿಗೆ ಅನಿಸ್ತದೆ. ತಾಯಿ ಮನೆಯೊಳಗೆ ರೊಟ್ಟಿ ತಗೊಂಡು ಬುತ್ತಿ ಕಟ್ಟಿಕೊಂಡು ಸ್ಮಶಾನಕ್ಕೆ ಬರ್ತಾಳೆ. ನಾಗಲಿಂಗ ಯತಿಗಳ ಮುಂದೆ ಕುಂತು ಬುತ್ತಿಯನ್ನು ಇಟ್ಟು, ನಾಗಲಿಂಗ ಊಟಾರೆ ಮಾಡು, ನಾಗಲಿಂಗ ನನ್ನ ಜೊತೆ ಮಾತಾಡ್ಲಿಕ್ಕೆ ಆಯ್ತು, ಊಟಾರೆ ಮಾಡು ಅಂದಾಗ ನಾಗಲಿಂಗ ಕಣ್ಣು ಬಿಟ್ಟು ನೋಡುತ್ತಾನೆ. ತಾಯಿ ಬುತ್ತಿ ತಂದಿದ್ಲು. ತಾಯಿಯ ಮನಸ್ಸಿಗೆ ನೋವಾಗಬಾರದು ಅಂತ ಬುತ್ತಿಯನ್ನು ಬಿಚ್ಚಿ ತಾಯಿ ಎದುರುಗಡೆಯಲ್ಲಿ ನಾಗಲಿಂಗ ಪ್ರಸಾದ ಸೇವನೆ ಮಾಡುತ್ತಾನೆ. ತಾಯಿಗೆ ಒಂದು ಥರದ ಸಮಾಧಾನ ಅನ್ನಿಸ್ತದೆ. ನನ್ನನ್ನು ನೋಡಿ ಮಾತನಾಡದೇ ಇರುವಂತ ನಾಗಲಿಂಗ ಇವತ್ತು ಕಣ್ಣು ತೆರೆದು ನನ್ನ ನೋಡಿಬಿಟ್ಟ ನನ್ನ ಮಗ. ನಾನು ತಂದಿರುವಂಥ ಬುತ್ತಿಯನ್ನು ಬಿಚ್ಚಿ ಪ್ರಸಾದ ಸೇವನೆ ಮಾಡ್ದ, ಸಾಕಲ್ಲ, ಇಷ್ಟರೇ ಪ್ರಸಾದ ತಗೊಂಡ್ರು ಸಾಕು ನನ್ನ ಮಗ ಅಂತಾಳ. ಹೀಗ ಅನ್ನುವುದರೊಳಗಾಗಿ ಆ ನಾಗಲಿಂಗ ಪ್ರಸಾದವನ್ನು ಮಾಡಿ ಮುಗಿಸಿದ. ತಾಯಿಗೆ ಸಂತೋಷ ಆಯಿತು. ಇನ್ನು ಮುಂದೆ ಪ್ರತಿದಿನ ನಾನು ಪ್ರಸಾದ ತಂದು ಕೊಡಬೇಕು ಮಗನಿಗೆ ಅನ್ಕೊಳ್ತಾನೆ. ಪ್ರತಿದಿನ ನಾಗಮ್ಮ ತಾಯಿ ಪ್ರಸಾದ ತಂದು ಕೊಡುತ್ತಿದ್ಲು, ನಾಗಲಿಂಗ ಪ್ರಸಾದ ಮಾಡುತ್ತಿದ್ದ. ತಿಂಗಳು 2 ತಿಂಗಳು ಗತಿಸ್ತು. ನಾಗಲಿಂಗ ಸ್ವಾಮಿಗೆ ಅನಿಸ್ತು, ನಾಗಲಿಂಗ ಯತಿವರ್ಯ ಮನುಷ್ಯನೊಳಗೆ ವಿಚಾರ ಮಾಡುತ್ತಾನಂತ ಇದ್ದರೆ, ಎನ್ನಗೆ ಜನ್ಮ ಕೊಟ್ಟಿರುವಂಥ ತಾಯಿಯನ್ನು ಎಷ್ಟು ದಿನ ಅಂತ ಮನೆಯಿಂದ ಇಲ್ಲಿಗೆ ನಡೆಸೋದು. ಈ ದೇಹದ ಸಲುವಾಗಿ ತಾಯಿ ಬುದ್ಧಿ ತಗೊಂಡು ಇಲ್ಲಿಗೆ ಹೈರಾಣಾಗಿ ಬರೋದು ಬೇಡ,
ನಾನೇ ತಾಯಿಯನ್ನ ಮಾತಾಡಿಸ್ಬೇಕು, ಮೌನವನ್ನು ಮುರಿಬೇಕು, ತಾಯಿಯ ಜೊತೆ 4 ಮಾತುಗಳನ್ನು ಆಡಿ ತಾಯಿಯ ಜೊತೆಯಲ್ಲಿ ಮನೆಗೆ ಹೋಗಿ ಪ್ರಸಾದ ಮಾಡಿದ್ರೆ ತಪ್ಪೇನಾಗ್ತದಂತ ಮನಸ್ಸಿನೊಳಗೆ ಅನ್ಕೊತಾನೆ. ಆಗ ತಾಯಿ ಬರೋದನ್ನು ನೋಡಿದ, ಬುತ್ತಿ ತಗೊಂಡು ಬಂದ್ಲು ನಾಗಮ್ಮ. ಬುತ್ತಿ ತಂದು ನಾಗಲಿಂಗ ಯತಿಗಳ ಮುಂದೆ ಬುತ್ತಿಯನ್ನ ಇಟ್ಲು. ಯಪ್ಪ ನಾಗಲಿಂಗ ಪ್ರಸಾದ ಮಾಡು ಅಂದ್ಲು. ಆವಾಗ ನಾಗಲಿಂಗ ಯತಿ ಕಣ್ಣು ತೆರೆದು ತಾಯಿಯನ್ನು ನೋಡಿ ಕುಲು ಕುಲು ನಗುತ್ತಾ ಮಾತನ್ನ ಪ್ರಾರಂಭಿಸ್ತಾನೆ. ಯವ್ವಾ ಅವ್ವ ಅನ್ನುವಂಥ ಶಬ್ದವನ್ನ ತಾಯಿ ಕಿವಿಯೊಳಗೆ ಕೇಳಿದ ಕೂಡಲೇ ತಾಯಿಗೆ ಸಂತೋಷ. ಮಗನೇ, ಅವ್ವ ಅನ್ನುವಂಥ ಈ ಶಬ್ದ ಎಷ್ಟು ದಿನ ಆಯ್ತು ನಾನು ಕೇಳಲಾರದೆ ನಿನ್ನ ಬಾಯಿಯಿಂದ. ಮಗ, ನೀನು ಮಾತಾಡಿಸಿದಿ ಮಗ ನನ್ನನ್ನ. ತಗೋರೋ ಪ್ರಸಾದ ಮಾಡೋ ನಾಗಲಿಂಗ ಅಂದಾಗವ ನಿನಗೆ ತೊಂದರೆ ಕೊಡಬಾರದು ಅಂತ ಅನಿಸಿದವ ನನಗೆ. ನಿನ್ನ ಮ್ಯಾಲೆ ಬುದ್ಧಿ ತಗೊಂಡು ಸ್ಮಶಾನಕ್ಕೆ ಬರುವ ಅವಶ್ಯಕತೆ ಇಲ್ಲ ತಾಯಿ. ನಾನೇ ಮನೆಗೆ ಬರ್ತೇನೆ, ಮನೆಗೆ ಬಂದು ಪ್ರಸಾದ ಮಾಡ್ತೇನೆ ತಾಯಿ ಅಂದಾಗ ನಾಗಮ್ಮ ತಾಯಿಗೆ ಸಂತೋಷ ಮತ್ತಷ್ಟು ಹೆಚ್ಚಾಗ್ತದೆ. ಆ ತಾಯಿ ನೆಲಕ್ಕೆ ಹಣಿ ಹೆಚ್ಚಿ ನಮಸ್ಕಾರ ಮಾಡ್ತಾಳ. ಪರಮಾತ್ಮ, ಮಗನಿಗೆ ಒಳ್ಳೆಯ ಬುದ್ಧಿ ದಯಪಾಲಿಸಿದೆಯಲ್ಲ, ಒಳ್ಳೆಯ ಬುದ್ಧಿ ದಯಪಾಲಿಸಿದೆಯಲ್ಲ ಅಂತ ಪ್ರಾರ್ಥನೆ ಮಾಡುತ್ತಾಳೆ. ಆಯ್ತಪ್ಪ ನಾಗಲಿಂಗ ಮನೆಗೆ ಬಾ ಅಂತೇಳಿ ನಾಗಲಿಂಗನಿಗೆ ಆ ಬುದ್ಧಿಯನ್ನು ಅಲ್ಲೇ ಇಟ್ಟು ಮನೆಗೆ ಹೋಗ್ತಾಳೆ ನಾಗಮ್ಮ. ಮರುದಿನದಿಂದ ನಾಗಲಿಂಗ ಯತಿಗಳು ಮನೆಗೆ ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ.